ವಿಜಯ್ಗೆ ಎಐಎಡಿಎಂಕೆ ಬೆಂಬಲ ವಿಚಾರಕ ಬೆನ್ನಲ್ಲೇ ಎಐಎಡಿಎಂಕೆ ಚೆಂಡು ಇದೀಗ ವಿಜಯ್ ಕೋರ್ಟ್ ಅಂಗಳದಲ್ಲಿದೆ. ಎಐಎಡಿಎಂಕೆ ವಕ್ತಾರ ಕೋವೈ ಸತ್ಯನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು, ಟಿವಿಕೆಗೆ ಬೆಂಬಲಿಸುವಂತ ನಿರ್ಧಾರವನ್ನ ವರಿಷ್ಠರು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ವಿಜಯ್ ಸಿಎಂ ಕನಸು ನನಸಾಗಬೇಕಂದ್ರೆ ಅವರ ಕಡೆಯಿಂದ ಪ್ರಸ್ತಾಪ ಬರಬೇಕು. ಎಐಎಡಿಎಂಕೆಯಲ್ಲಿ ಯಾವುದೇ ರೀತಿ ವಿಭಜನೆ ಇಲ್ಲ, ಎಲ್ಲರೂ ಕೂಡ ಒಮ್ಮತದಲ್ಲಿದ್ದಾರೆ ಅಂತ ವಕ್ತಾರ ಕೋವೈ ಸತ್ಯನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. There is no split in AIDMK. That's false. That's an assumption. Okay. Everybody are in common consensus. Okay. And the majority decision will be taken by the High Command. What about AIDMK's support for TVK? Are you going to support The it? majority decision will be taken by the High Command. Are you supporting TVK? Is AIDMK ready to support TVK? The ball is in Mr. Vijay's court. Vijay's court. What do you mean Vijay's court? So that's AIDMK is ready to support TVK. Vijay, if he has to turn the dream into reality, it has to come from Mr. Vijay. How many MLAs are AIDMK supporting TVK? Thank you. Thank you. There is no split in AIDMK. That's false. That's an assumption. Okay. Everybody are in common consensus. Okay. And the majority decision will be taken by the High Command. What about AIDMK's support for TVK? Are you going to support The it? majority decision will be taken by the High Command. Are you supporting TVK? Is AIDMK ready to support TVK? The ball is in Mr. Vijay's court. Vijay's court. What do you mean Vijay's court? So that's AIDMK is ready to support TVK. Vijay, if he has to turn the dream into reality, it has to come from Mr. Vijay. How many MLAs are AIDMK supporting TVK? Thank you. Thank you. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೋಣ. ನೇರ ಸಂಪರ್ಕದಲ್ಲಿ ಚೆನ್ನೈಯಿಂದ ಹರೀಶ್ ಇದ್ದಾರೆ. ಹರೀಶ್, ವಿಜಯ್ ಗೆಲ್ತಾ ಇದ್ದಂತೆ ಒಂದ್ ರೀತಿ ಈ ಗೆದ್ದತ್ತಿನ ಬಾಲ ಹಿಡಿಯೋದು ಅಂತಾರಲ್ಲ, ಹಾಗಾಗೋಗಿದೆ ಅಲ್ಲಿನ ಸಿಚುಯೇಷನ್. ಒಂದ್ ಕಡೆ ಡಿಎಂಕೆ ಇಂದ ಕಾಂಗ್ರೆಸ್ ಈಗ ಹೊರ ಬರ್ತಾ ಇದೆ, ಡಿಎಂಕೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. 5 ಸ್ಥಾನಗಳನ್ನ ಗೆಲ್ಲಬೇಕು ಅಂದ್ರೆ ನಮ್ಮ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ, ನಮ್ಮೊಟ್ಟಿಗೆ ಒಮ್ಮೆ ಕೂಡ ಚರ್ಚೆ ಮಾಡಿಲ್ಲ, ಸಭೆಗೂ ಕೂಡ ಹಾಜರಾಗಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆಯಲ್ಲಿ ಎಐಎಡಿಎಂಕೆಯಲ್ಲಿ ಡಿಎಂಕೆಗೆ ಹೊರಗಡೆ ಬರ್ತಾ ಇದೆ, ಅಲ್ಲೂ ಕೂಡ ಇಬ್ಬಾಗವಾಗಿ ಹೋಗಿದೆ. ವಿಜಯ್ಗೆ ಸಪೋರ್ಟ್ ಕೊಡೋದಕ್ಕೆ ಒಂದು ಟೀಮ್ ಕೂಡ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ವಿಜಯದ ನಿಲುವು ಏನಾಗಿದೆ, ಕಾಂಗ್ರೆಸ್ನ ಅವರು ಒಳಗಡೆ ತಗೊಳ್ತಾರಾ ಅಥವಾ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಶಕುಂತಲಾ, ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಬಹುಮತವನ್ನ ತಲುಪುವಷ್ಟು ಶಾಸಕರು ಗೆದ್ದಿಲ್ಲ. ಕೇವಲ 108 ಶಾಸಕರು ಗೆದ್ದಿರುವಂತಹದ್ದು. ಬಹುಮತ ಸಾಬೀತುಪಡಿಸಬೇಕು ಅಂತಂದ್ರೆ 118 ಶಾಸಕರ ಅಗತ್ಯ ಇದೆ. ಜೊತೆಗೆ 11 ಶಾಸಕರ ಈಗ ಬೆಂಬಲ ಅಗತ್ಯ ಇರುವಂತಹದ್ದು. ಅಂದ್ರೆ ಬೇರೆ ಬೇರೆ ಪಕ್ಷಗಳು ಟಿವಿಕೆಗೆ ಬೆಂಬಲವನ್ನು ಕೊಡಬೇಕಾಗುತ್ತೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ. ಹೀಗಾಗಿ ಟಿವಿಕೆ ಅನೇಕ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಮಾತುಕತೆಯನ್ನ ಮಾಡ್ತಿದೆ. ಇದರಲ್ಲಿ ಈಗ ಕಾಂಗ್ರೆಸ್ ಕೂಡ 5 ಸ್ಥಾನಗಳನ್ನ ತಮಿಳುನಾಡಲ್ಲಿ ಗೆದ್ದಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಟಿವಿಕೆ ವಿಜಯ್ ಅವರು ಮನವಿ ಮಾಡಿಕೊಂಡಿದ್ದಾರೆ, ನಮಗೆ ಬೆಂಬಲವನ್ನು ಕೊಡಿ ಸರ್ಕಾರ ಮಾಡುವ ನಿಟ್ಟಿನಲ್ಲಿ ಅನ್ನುವಂಥದ್ದು. ಹೀಗಾಗಿ ನಿನ್ನೆ ಎಐಸಿಸಿ ಕಚೇರಿಯಲ್ಲಿ ದೆಹಲಿಯಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ರಾಜ್ಯ ಕಾಂಗ್ರೆಸ್ ನಾಯಕರು ಟಿವಿಕೆಗೆ ಬೆಂಬಲವನ್ನು ಕೊಡಬೇಕು, ಟಿವಿಕೆಯ ಜೊತೆ ಸೇರಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ನಡೆದಂತಹ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ತಮಿಳುನಾಡಿನ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನೇ ವೇಣುಗೋಪಾಲ್ ಅವರು ಕೂಡ ಹೇಳಿದ್ದು, ತಮಿಳುನಾಡಿನ ರಾಜ್ಯ ಕಾಂಗ್ರೆಸ್ ನಾಯಕರು ಟಿವಿಕೆಗೆ ಬೆಂಬಲ ಕೊಡುವಂತ ವಿಚಾರವಾಗಿ ಅವರು ನಿರ್ಧಾರವನ್ನ ಮಾಡ್ತಾರೆ ಅಂತ. ಹಾಗಾಗಿ ಇವತ್ತು ನಿರ್ಧಾರ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಈಗ ಕೆಲವೇ ಕ್ಷಣಗಳಲ್ಲಿ ತಮಿಳುನಾಡಿನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ಗಿರೀಶ್ ಅವರು ರಾಜ್ಯ ಕಾಂಗ್ರೆಸ್ ಕಚೇರಿಗೆ ಬರ್ತಾರೆ. ಇಲ್ಲಿ ಮಹತ್ವದ ಸಭೆಯನ್ನು ನಡೆಸಿ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಒಂದು ನಿರ್ಧಾರವನ್ನು ಪ್ರಕಟಿಸ್ತಾರೆ. ನಾನೀಗ ರಾಜ್ಯ ಕಾಂಗ್ರೆಸ್ ಆಫೀಸ್ ಕಚೇರಿಯಲ್ಲಿದ್ದೇನೆ, ಚೆನ್ನೈನಲ್ಲಿರ್ತಕ್ಕಂತಹ ಕಚೇರಿಯಲ್ಲಿದ್ದೇನೆ. ಇದೇ ಕಚೇರಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಸುದ್ದಿಗೋಷ್ಠಿಯನ್ನ ಮಾಡುವಂತಹದ್ದು. ಇದರಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇರ್ತಾರೆ, ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಗಿರೀಶ್ ಅವರು ಕೂಡ ಇರ್ತಾರೆ. ಅವರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಟಿವಿಕೆಗೆ ಬೆಂಬಲ ಕೊಡುವಂತಹ ವಿಚಾರದಲ್ಲಿ ಡಿಎಂಕೆ ಅಪಸ್ವರವನ್ನು ಎತ್ತಿರುವಂತಹದ್ದು. ಈಗ ಡಿಎಂಕೆ ಮೈತ್ರಿ ಜೊತೆ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಸುದೀರ್ಘವಾದಂತಹ ಮೈತ್ರಿಯನ್ನ ಡಿಎಂಕೆ ಜೊತೆ ಮಾಡ್ಕೊಂಡು ಬಂದಿದೆ. ಸರ್ಕಾರವನ್ನು ರಚಿಸುವಲ್ಲೂ ಕೂಡ ಕಾಂಗ್ರೆಸ್ ಅನೇಕ ಪಾತ್ರವನ್ನು ವಹಿಸಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ದೆಹಲಿಯಲ್ಲಿ ಎಂಥದ್ದೇ ಹಿನ್ನಡೆ ಆದಂತಹ ಸಂದರ್ಭದಲ್ಲೂ ಕೂಡ ಡಿಎಂಕೆ ಸ್ಟಾಲಿನ್ ಅವರು ಮತ್ತೆ ಡಿಎಂಕೆ ಪಕ್ಷದ ನಾಯಕರು ಕಾಂಗ್ರೆಸ್ ಜೊತೆಗೆ ಇದ್ರು. ಮೋದಿ ಅವರು ಮತ್ತೆ ಬಿಜೆಪಿಯವರು ಎಂತಹದ್ದೇ ಅಟ್ಯಾಕ್ ಅನ್ನ ಕಾಂಗ್ರೆಸ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಬೆಂಬಲ ಕೊಟ್ಟದಂತದ್ದು ಡಿಎಂಕೆ ನಾಯಕರು. ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಡಿಎಂಕೆ ನಾಯಕರು ಸಾಥನ್ನ ಕೊಟ್ಟಿದ್ದಾರೆ ಇದುವರೆಗೆ. ಇಂತಹ ಡಿಎಂಕೆಯನ್ನು ಬಿಟ್ಟು ಈಗ ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಕೊಡ್ತಿದೆಯಲ್ಲ ಅನ್ನುವಂತ ಆಕ್ರೋಶ ಈಗ ಡಿಎಂಕೆ ಕಾರ್ಯಕರ್ತರು ಮತ್ತೆ ನಾಯಕರಲ್ಲಿರುವಂತಹದ್ದು. ಎಲ್ಲ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಹಾಗೂ ಕಾಂಗ್ರೆಸ್ ನಾಯಕರು ಡಿಎಂಕೆ ಬೆನ್ನಿಗೆ ಚೂರಿ ಹಾಕಿ ಅವರು
ಹೋಗ್ತಾ ಇದ್ದಾರೆ. ಈಗೇನು 5 ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿದೆ, ಆ ಗೆಲ್ಲೋದಕ್ಕೂ ಕಾರಣ ಕೂಡ ಸ್ಟಾಲಿನ್ ಅವರೇ ಆಗಿದ್ರು. ಸ್ಟಾಲಿನ್ ಅವರ ವರ್ಚಸ್ಸಿನಿಂದ ಈ 5 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಹೀಗಿದ್ರೂ ಕೂಡ ಕಾಂಗ್ರೆಸ್ನ ಶಾಸಕರು ಈಗ ಟಿವಿಕೆಗೆ ಬೆಂಬಲವನ್ನು ಕೊಡ್ತಿದ್ದಾರೆ. ಇದು ನಿಜಕ್ಕೂ ವಿಶ್ವಾಸ ದ್ರೋಹ ಅನ್ನುವಂತ ನಿಟ್ಟಿನಲ್ಲಿ ಡಿಎಂಕೆ ನಾಯಕರು ಕರೀತಾ ಇದ್ದಾರೆ. ಆದ್ರೆ ಇದಕ್ಕೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಮತ್ತೆ ಡಿಎಂಕೆ ಹಾಗೂ ಕಾಂಗ್ರೆಸ್ನ ಮೈತ್ರಿ ರಾಷ್ಟ್ರ ಮಟ್ಟದಲ್ಲಿ ಮುಂದುವರಿಯುತ್ತಾ ಅಥವಾ ಇಂದಿಗೆ ಅಂತ್ಯ ಆಗುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಬಹುಮುಖ್ಯವಾಗಿ ಎಐಎಡಿಎಂಕೆ ಇಂದನೂ ಕೂಡ ಬೆಂಬಲ ಸಿಗುತ್ತಾ ಟಿವಿಕೆಗೆ ಅನ್ನುವಂತಹ ಚರ್ಚೆಗಳು ಕಳೆದ 2 ದಿವಸಗಳಿಂದ ನಡೀತಾ ಇದೆ. ಒಂದು ಎಐಎಡಿಎಂಕೆಯಲ್ಲಿ 2 ಬಣಗಳು ಸೃಷ್ಟಿಯಾಗಿರುವಂತದ್ದು. ಒಂದು ವಿಜಯ್ ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂಥದ್ದು, ಇನ್ನೊಂದು ಯಾವುದೇ ಕಾರಣಕ್ಕೂ ವಿಜಯ್ ಅವರಿಗೆ ಬೆಂಬಲವನ್ನ ಕೊಡಬಾರದು ಅನ್ನುವಂತಹದ್ದು ಎಐಎಡಿಎಂಕೆ ಒಂದು ಬಣ ಹೇಳ್ತಾ ಇದೆ. ಹೀಗಾಗಿ ಆ ಪಕ್ಷದ ನಾಯಕರಲ್ಲೇ ಈಗ 2 ಬಣಗಳಾಗಿವೆ. 2 ಬಣಗಳಾಗಿ ಪಕ್ಷ ಇಬ್ಬಾಗ ಆಗುವಂತಹ ಸ್ಥಿತಿಗೆ ಬಂದಿರುವಂತಹದ್ದು. ಒಂದ್ ಕಡೆ ಟಿವಿಕೆ ನಾಯಕರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ 140ರಿಂದ 150 ಶಾಸಕರ ಬೆಂಬಲ ಸಿಗುತ್ತೆ ನೋಡಿ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಹಾಗಾದ್ರೆ ಎಐಡಿಎಂಕೆ ಒಂದು ಬಣ ಏನಾದ್ರೂ ಟಿವಿಕೆಗೆ ಸಪೋರ್ಟ್ ಮಾಡುತ್ತಾ ಅನ್ನುವಂತ ಚರ್ಚೆ ನಡೀತಾ ಇದೆ. ಇವತ್ತು ಒಂದಂತೂ ಸ್ಪಷ್ಟ ಆಗ್ತಿದೆ, ಕಾಂಗ್ರೆಸ್ ನಾಯಕರು ಟಿವಿಕೆಗೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲೇ ಸುದ್ದಿಗೋಷ್ಠಿ ನಡೆಯುತ್ತೆ. ಇದೇ ಸುದ್ದಿಗೋಷ್ಠಿಯ ಮೂಲಕ ಬೆಂಬಲವನ್ನ ಘೋಷಣೆಯನ್ನ ಮಾಡ್ತಾರೆ. ಅಂದ್ರೆ ಟಿವಿಕೆಗೆ ನಾವು ಬೆಂಬಲವನ್ನ ಕೊಡ್ತಾ ಇದೀವಿ ಅಂತ. ಇನ್ನು ಎಡಪಕ್ಷದ ನಾಯಕರು ಶಾಸಕರೇನಾದ್ರು ಬೆಂಬಲ ಕೊಡ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಕಾಂಗ್ರೆಸ್ನಿಂದ ಒಂದು ಸ್ಪಷ್ಟತೆ ಸಿಗುತ್ತೆ. ಕಾಂಗ್ರೆಸ್ ಬೆಂಬಲ ಕೊಟ್ಟ ಬಳಿಕ ಎಡಪಕ್ಷಗಳ ಶಾಸಕರುಗಳು ಕೂಡ ಬೆಂಬಲವನ್ನು ಘೋಷಣೆ ಮಾಡಬಹುದು. ಎಡಪಕ್ಷಗಳು ಮತ್ತೆ ಕಾಂಗ್ರೆಸ್ ಸೇರಿದ್ರೆ ಸಾಕು, ಟಿವಿಕೆಯ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸಿ ಆರಾಮಾಗಿ ಬಹುಮತವನ್ನ ಸಾಬೀತುಪಡಿಸಬಹುದಾಗಿದೆ. ಹೀಗಾಗಿ ಇಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಇನ್ನೂ ಕೂಡ ಟಿವಿಕೆ ಇನ್ನೂ ಸುಭದ್ರ ಸರ್ಕಾರ ಮಾಡಬೇಕು ಅಂತಂದ್ರೆ 125ಕ್ಕೂ ಹೆಚ್ಚು ಶಾಸಕರುಗಳ ಅಗತ್ಯ ಇದೆ ಅಂತ ಏನಾದ್ರು ಒಂದು ವೇಳೆ ಅನಿಸಿದ್ರೆ ಎಐಡಿಎಂಕೆ ಇಂದಲೂ ಕೂಡ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಟಿವಿಕೆ ನಾಯಕ ವಿಜಯ್ ಅವರು ಮಾಡಬಹುದು. ಆದ್ರೆ ಅವರ ರಾಜಕೀಯ ನಡೆ ಹೇಗಿದೆ ಅನ್ನುವಂತಹದ್ದು ಇನ್ನು ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತೆ. ಮತ್ತೆ ನಾಳಿನ ಪ್ರಮಾಣ ವಚನ ಸ್ವೀಕಾರಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ತಯಾರಿ ಚೆನ್ನೈನಲ್ಲಿ ನಡೀತಾ ಇರುವಂತಹದ್ದು. ಚೆನ್ನೈನ ನೆಹರು ಸ್ಟೇಡಿಯಂ ಅಲ್ಲಿ ನಾಳೆ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಧನ್ಯವಾದ ಹರೀಶ್, ತಮ್ಲಾ ಡೀಟೇಲ್ಸ್ಗಾಗಿ.